ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದಾರೆ. ರಾಜ್ಯಾಧ್ಯಕ್ಷ ಚಿಕ್ಕಣ್ಣವರ ಹಾಗೂ ಹುಳಿಯಾರಿನ ಸುತ್ತಮುತ್ತಲಿನ ಗ್ರಾಮಸ್ಥರ ಇರ್ತಾರೆ. ಈಗ ತಾನೇ ನಮ್ಮ ಹುಳಿಯಾರ್ ನಗರಕ್ಕೆ ಆಂಧ್ರ ಪ್ರದೇಶದ ಕಾಕರ್ಲುವಿನ ಸನ್ಮಾನ್ಯ ಶ್ರೀ ವೆಂಕಟೇಶ್ವರರವರು ಮತ್ತು ಪಾದಯಾತ್ರೆ ಮುಖೇನ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಅವರಿಗೆ ನಾವು ನಮ್ಮ ಹುಳಿಯಾರು ಎಲ್ಲ ಜನತೆ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಅವರು ಪಾದಯಾತ್ರೆ ಹೊರಟಿರ್ತಕ್ಕಂಥ ಉದ್ದೇಶ ಮುಂಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮೆಲ್ಲರ ಆಶಾಕಿರಣ ಯುವಜನರ ಒಂದು ಭವಿಷ್ಯವನ್ನು ರೂಪಿಸಲಿಕ್ಕಾಗಿ ಪಣ ತೊಟ್ಟಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರನ್ನು ಪ್ರಧಾನಿಯನ್ನಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ ಜನಗಳಿಗೆ ಒಂದು ಅವೇರ್ನೆಸ್ಸನ್ನು ಕೊಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಪಾದಯಾತ್ರೆಯನ್ನು ಹೊರಟಂಥವರು ಇವತ್ತು ಬೆಳಿಗ್ಗೆ ಚಿಕ್ಕನಾಯಕನಹಳ್ಳಿ ನಗರದಲ್ಲಿ ಮುಗಿಸಿ ಈಗ ತಾನೇ ಹುಳಿಯಾರ್ ನಗರಕ್ಕೆ ಆಗಮಿಸಿದ್ದಾರೆ. ನನಗೆ ಒಂದು ಮಾತನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈಗಾಗಲೇ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಮೊನ್ನೆ ನಡೆದಂಥ ನೀಟ್ ಎಕ್ಸಾಮ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಅವರ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಸ್ಥಿತಿಯನ್ನು ನಾವು ನೋಡಿದ್ದೀವಿ. ಸಾಕಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಕಾರಣ ಪರೀಕ್ಷಾ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಸುಧಾರಣೆ ಇದೆ. ಆ ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡಿ ಮತ್ತೆ ಮರುಪರೀಕ್ಷೆಯನ್ನು ಮಾಡಬೇಕು ಅಂತೇಳಿ ಆಯಿತು. ಆ ಮೊದಲಲ್ಲಿ ಸುಮಾರು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಆದರೆ ಅದನ್ನು ಸಮರ್ಸ್ಕೊಳ್ತಾರೆ, ಮತ್ತೆ ಮರುಪರೀಕ್ಷೆ ಮಾಡಿದ್ವಿ ಅಂತ. ಆದರೆ ಜವಾಬ್ದಾರಿ ಹೊತ್ತಂಥ ವ್ಯಕ್ತಿಗಳು ಆ ಪರೀಕ್ಷೆ ನಡೀತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಅಕ್ರಮ ಆಗದಂತೆ ತಡಿಬೇಕಿತ್ತು, ಅದನ್ನು ವಿಫಲರಾಗಿದ್ದಾರೆ. ಅದನ್ನು ಪ್ರತಿಭಟನೆ ಮಾಡಿದಂಥ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿತ್ತು. ಪೆಲೆಟ್ ಗನ್ನನ್ನು ಬಳಸಿ ಆ ವಿದ್ಯಾರ್ಥಿಗಳನ್ನ ಹತ್ತಿಕ್ಕಂತ ಹೊರಟಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೊಂದು ಕಳಂಕ. ಹಾಗಾಗಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಪ್ರಜ್ಞಾವಂತರಾಗಿ ಸನ್ಮಾನ್ಯ ರಾಹುಲ್ ಗಾಂಧಿಯವರ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವನ್ನು ಕೊಟ್ಟು ಸನ್ಮಾನ್ಯ ರಾಹುಲ್ ಗಾಂಧಿಯವರನ್ನ ಪ್ರಧಾನಿಯನ್ನು ಮಾಡಿದ್ರೆ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಭವಿಷ್ಯವನ್ನು ನಾವು ನೋಡಬಹುದು ಅಂತೇಳಿ ಆಶಿಸಿ ಇವತ್ತೇನು ವೆಂಕಟೇಶ್ವರರವರು ಪಾದಯಾತ್ರೆ ಮುಖೇನ ಆಗಮಿಸಿದ್ದಾರೆ. ಅವರ ಆಶಯಕ್ಕೆ ನಮ್ಮೆಲ್ಲರ ಬೆಂಬಲವೂ ಕೂಡ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನು ನಾವೆಲ್ಲ ನೋಡೋಣ ಅಂತ ಹೇಳ್ತಾ ವೆಂಕಟೇಶ್ವರರಿಗೆ ಮತ್ತೊಮ್ಮೆ ನಾನು ಅವರ ಒಂದು ಈ ಕಾರ್ಯವನ್ನು ನೆಚ್ಚಿ ಅವರಿಗೆ ಒಳ್ಳೆಯದಾಗಿ ಅವರ ಆಶಯವನ್ನು ಈಡೇರಲಿ ಅಂತೇಳಿ ಹಾರೈಸಿ ನಾನು ಮಾತು ಹೋಗ್ತೀನಿ. ನಮಸ್ಕಾರ. ಈಗ ಸನ್ಮಾನ್ಯ ವೆಂಕಟೇಶ್ವರರವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ.